ಅದುವರೆಗೂ ಅದ್ವೈತದಲ್ಲಿ ಏನಿತ್ತು, ಅಹಂ ಬ್ರಹ್ಮಾಸ್ಮಿ, ಎಲ್ಲರೂ ಬ್ರಹ್ಮ, ಎಲ್ಲರೂ ಒಂದೇ ಅಂತ ಇತ್ತು. ಭಗವಂತ ಅದನ್ನು ಫಸ್ಟು ಹೇಳ್ದ, ಈ ಥರ ನಾನೇ ಪರತತ್ವ, ಎಷ್ಟೋ ದೇವತೆಗಳಿದ್ರೂ ನಾನೇ ಪರತತ್ವ. ಭಕ್ತಿಯೋಗ ಮಾಡೋಕ್ಕೂ ಯೋಗ್ಯತೆ ಇರಲ್ಲ ಈ ಕಾಲದಲ್ಲಿ, ಕಲಿಯುಗದಲ್ಲಿ ತುಂಬ ಕಷ್ಟ. ಒಂದೇ ಜನ್ಮದಲ್ಲಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನ್ಮಾಂತರಗಳಲ್ಲಿ ಭಕ್ತಿಯೋಗ ಚೆನ್ನಾಗಿ ಉಜ್ಜೀವನ ಆಗಿನೇ ನಮಗೆ ಮುಕ್ತಿ ಸಿಗುತ್ತೆ. ಹೌದು. ಇವಾಗ ನಾನು ಹೋಗೋ ಟೈಮಲ್ಲಿ ನಾಯಿನ ಜ್ಞಾಪಿಸ್ಕೊಂಡ್ರೆ ಮುಂದಿನ ನಾಯಿ ಜನ್ಮ. ತ್ಯಜಂತ್ಯಂತೆ ಕಳೇವರಂ ಅಂತ ಹೇಳ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ನಾವು ಅಂತಿಮ ಸ್ಮೃತಿ ವರ್ಜನಂ ಅಂದರೆ ಅಂತಿಮ ಕಾಲದಲ್ಲಿ ಸ್ಮೃತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಭಗವಂತ ನಮ್ಮನ್ನು ಸ್ಮರಣೆ ಮಾಡಿ ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ ವೈಕುಂಠಕ್ಕೆ ಅಂತ. ಅಂತಿಮ ಸ್ಮೃತಿ ವರ್ಜನಂ. ಜೀವನ್ ಮುಕ್ತಿ ಅಂತ ವಾಕ್ಯಗಳು ಉಪಯೋಗಿಸ್ತಾರೆ ಅದ್ವೈತದಲ್ಲಿ ಇತ್ಯಾದಿ. ಏನಂದರೆ ನಾವು ದೇಹ ಇರೋವಾಗಲೇ ನಮಗೆ ಮುಕ್ತಿ ಸಿಗುತ್ತೆ, ನಾವು ಜೀವನ್ಮುಕ್ತರಾಗಿದ್ದೀವಿ ಅಂತ ಭಗವಂತ ಹೇಳ್ತಾನೆ. ಅದು ಸಾಧ್ಯ ಇಲ್ಲ. ಆದರೆ ಅವರು ಇದು ಮಾಡಿದ್ದಾಗ ಅವರು 3 ಬೆರಳು ಹಿಂಗೆ ಮುಚ್ಚಿರುತ್ತೆ ಹಿಂಗೆ ಓಪನ್ ಆಗಿರುತ್ತೆ 3 ಬೆರಳು. ಅವ್ರದ್ದು ಏನು ಅಂದರೆ ಅಲ್ಲಿ ಮಹಾಪೂರ್ಣರು ಇರ್ತಾರೆ. ಏನು 3 ಆಸೆಗಳು ಅಂದರೆ, ಸಂಸಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದರೆ ನಾನೇನೋ ಅಂದ್ಕೊಂಡಿದ್ದೀನಿ, ನನ್ನ ಕರ್ತವ್ಯಕ್ಕೆ ವಿರೋಧವಾಗಿ ನನ್ನ ಧರ್ಮಪತ್ನಿ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ರಾಮಾನುಜರು ಏನು ಮಾಡ್ತಾರೆ, ತುಂಬ ಬಳುವಳಿಗಳು, ಗಿಫ್ಟ್ಸು ಅದು ಇದೆಲ್ಲ ಕೊಟ್ಟು ರಕ್ಷಾಂಬಾಳಿಗೆ ನೀನು ತಂದೆ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ, ಉಪದೇಶ ಮಾಡ್ತಾರೆ. ಮಾಡಿ ಏನು ಹೇಳ್ತಾರೆ, ಇದು ರಹಸ್ಯ ಮಂತ್ರ, ಇದರ ಅರ್ಥಗಳನ್ನು ನೀನು ಯಾರಿಗೂ ಹೇಳಬಾರ್ದು. ಇದನ್ನೇನಾದರೂ ನೀನು ಹೇಳಿದೆ ಅಂತ ಇಟ್ಕೋ, ಅವಾಗ ನೀನು ನರ್ಕಕ್ಕೆ ಹೋಗ್ತೀಯ. ಅದ್ವೈತ ಆದಮೇಲೆ ಬಂದವರು, ಅದು ದ್ವೈತಕ್ಕಿಂತ ಮುಂಚೆ ಬಂದವರು. ಹಾಗಾಗಿ ನಮಗೆ ಈ ವಿಶಿಷ್ಟ ಅದ್ವೈತ ಏನೋ ಒಂದು ಮಿಡ್ಲ್ ಸ್ಟೇಟ್ಮೆಂಟ್ ಅನ್ನೋ ಥರ, ಈ ಅದು ಓಕೆ ಇದು ಓಕೆ ಅನ್ನೋ ಥರ ಮಧ್ಯಮ ಮಾರ್ಗನ ಏನಿದೆ ವಿಶಿಷ್ಟಾದ್ವೈತದಲ್ಲಿ, ಒಂದು ಸಂಕ್ಷಿಪ್ತವಾಗಿ ಅಂದರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಥರ ಆ ಶಾಸ್ತ್ರದ ಗಾಂಭೀರ್ಯನ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಚಿಕ್ಕದಾಗಿ ಹೇಳ್ಕೊಡಿ, ತಿಳಿಸ್ಕೊಡ್ತೀರ ಅಂತ. ನೋಡಿ, ರಾಮಾನುಜರು ಆಧ್ಯಾತ್ಮಿಕ ಪಥ ಶುರುವಾಗಿದ್ದು ಕಾಂಚೀಪೂರ್ಣರ ಮುಖಾಂತರ. ಆವಾಗ ಕಾಂಚೀಪೂರ್ಣರು ಭಗವಂತನ ಹತ್ರ ಸಂವಾದ ಮಾಡುವಾಗ ವರದರಾಜ, ಕಾಂಚೀಪುರದಲ್ಲಿರೋ ವರದರಾಜ 6 ವಾಕ್ಯಗಳನ್ನು ಬೋಧನೆ ಮಾಡ್ತಾರೆ ಕಾಂಚೀಪೂರ್ಣಗೆ. ಇದನ್ನು ಹೋಗಿ ಮೆಸೇಜನ್ನು ನೀನು ಕೊಡು ರಾಮಾನುಜರಿಗೆ ಅಂತ. ಏನದು 6 ವಾಕ್ಯಗಳು? ಅಹಮೇವ ಪರಂ ತತ್ವಂ, ದರ್ಶನಂ ಭೇದ ಏವ ಚ, ಉಪಾಯೇಷು ಪ್ರಪತ್ತಿ ಸ್ಯಾತ್, ಅಂತಿಮ ಸ್ಮೃತಿವರ್ಜನಂ, ದೇಹಾವಸಾನೇ ಮುಕ್ತಿ ಸ್ಯಾತ್, ಪೂರ್ಣಾಚಾರ್ಯಂ ಸಮಾಶ್ರಯ ಅಂತ 6 ವಾಕ್ಯಗಳನ್ನು ಹೇಳ್ತಾರೆ. ಅಹಮೇವ ಪರಂ ತತ್ವಂ, ವರದರಾಜ ಏನು ಹೇಳ್ತಾನೆ, ನಾನೇ ಪರತತ್ವ. ಅದುವರೆಗೂ ಅದ್ವೈತದಲ್ಲಿ ಏನಿತ್ತು, ಅಹಂ ಬ್ರಹ್ಮಾಸ್ಮಿ, ಎಲ್ಲರೂ ಬ್ರಹ್ಮ, ಎಲ್ಲರೂ ಒಂದೇ ಅಂತ ಇತ್ತು. ಭಗವಂತ ಅದನ್ನು ಫಸ್ಟು ಹೇಳ್ದ, ಈ ಥರ ನಾನೇ ಪರತತ್ವ, ಎಷ್ಟೋ ದೇವತೆಗಳಿದ್ರೂ ನಾನೇ ಪರತತ್ವ. ದರ್ಶನಂ ಭೇದ ಏವಚ, ಅದುವರೆಗೂ ಏನಿತ್ತು, ಎಲ್ಲ ಅಭೇದ. ಭಗವಂತ ಹೇಳ್ದ ನಿಜವಾದ ದರ್ಶನ ಅಂದರೆ ಭೇದ ಸತ್ಯ, ಜೀವಾತ್ಮಕ್ಕೂ ಪರಮಾತ್ಮನಿಗೂ ಪ್ರಕೃತಿಗೂ ಭೇದ ಇದೆ ಅಂತ. ಉಪಾಯೇಷು ಪ್ರಪತ್ತಿ ಸ್ಯಾತ್ ಅಂತ ಎಷ್ಟೋ ಉಪಾಯಗಳನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕರ್ಮಯೋಗದಿಂದ ಹೋಗ್ಬೋದು, ಭಗವಂತನ ಸೇರಬಹುದು ಪರ್ಫೆಕ್ಟಾಗಿ ಮಾಡಿದ್ರೆ. ಜ್ಞಾನಯೋಗ, ಹಠಯೋಗ ಇತ್ಯಾದಿ, ಭಕ್ತಿಯೋಗ ಮಾಡೋಕ್ಕೂ ಯೋಗ್ಯತೆ ಇರಲ್ಲ ಈ ಕಾಲದಲ್ಲಿ, ಕಲಿಯುಗದಲ್ಲಿ ತುಂಬ ಕಷ್ಟ. ಒಂದೇ ಜನ್ಮದಲ್ಲಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನ್ಮಾಂತರಗಳಲ್ಲಿ ಭಕ್ತಿಯೋಗ ಚೆನ್ನಾಗಿ ಉಜ್ಜೀವನ ಆಗಿನೇ ನಮಗೆ ಮುಕ್ತಿ ಸಿಗುತ್ತೆ ಅಂತ. ಅವಾಗ ಏನು ಅಂದರೆ ಪ್ರಪತ್ತಿ ಅಂತ ಶರಣಾಗತಿ ಮಾಡ್ಕೊಳ್ಳೋದು ಭಗವಂತನಿಗೆ. ಇದನ್ನೇ ಒಂದು ಸಪರೇಟ್ ಪಾತ್ ಅಂತ ಹೇಳ್ತಾರೆ. ಭಕ್ತಿಯೋಗ ಬಿಟ್ಟು ಶರಣಾಗತಿ ಅನ್ನೋದು ಇನ್ನೂ ಉತ್ಕೃಷ್ಟವಾಗಿರುವಂಥದ್ದು, ಆಮೇಲೆ ಮುಕ್ತಿ ಕೊಡುವಂಥದ್ದು ಅಂತ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಮುಂದೆ. ಆಮೇಲೆ ಅಂತಿಮ ಸ್ಮೃತಿ ವರ್ಜನಂ 4ನೇದು. ಅಂತಿಮ ಸ್ಮೃತಿ ವರ್ಜನಂ ಅಂದರೆ ಇದುವರೆಗೂ ಭಗವಂತ ವರಾಹ ಪುರಾಣ ಇತ್ಯಾದಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಿದ್ದ ಅಂದರೆ, ವರಾಹ ಪುರಾಣ ಅಲ್ಲ, ಬೇರೆ ಶಾಸ್ತ್ರಗಳಲ್ಲಿ ಏನಂತ ಹೇಳ್ತಿದ್ದ ಅಂದರೆ, ಆಯಾ ಜನಕ್ಕೆ ಅನುಗುಣವಾಗಿ ನಾವು ದೇಹಾವಸಾನ, ನಮ್ಮ ಶರೀರ ಬಿಡೋ ಸಮಯದಲ್ಲಿ ಯಾರ ಸ್ಮರಣೆ ಮಾಡ್ತೀವೋ ಅದಕ್ಕೆ ಆ ಲೋಕಕ್ಕೆ ಹೋಗ್ತೀವಿ. ಅದು ನಮಗೆ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ. ಇವಾಗ ನಾನು ಹೋಗೋ ಟೈಮಲ್ಲಿ ನಾಯಿನ ಜ್ಞಾಪಿಸ್ಕೊಂಡ್ರೆ ಮುಂದಿನ ನಾಯಿ ಜನ್ಮ. ತ್ಯಜಂತ್ಯಂತೆ ಕಳೇವರಂ ಅಂತ ಹೇಳ್ಬಿಡ್ತಾನೆ. ಎಕ್ಸಾಕ್ಟ್ಲಿ. ಆದರೆ ಭಗವಂತ ಇಲ್ಲಿ ಏನು ಹೇಳ್ತಾನೆ, ಅಂತಿಮ ಸ್ಮೃತಿ ವರ್ಜನಂ. ಈ ಪ್ರಪತ್ತಿ ಮಾಡ್ಕೊಂಡ್ರೆ, ಶರಣಾಗತಿ ಮಾಡ್ಕೊಂಡ್ಬಿಟ್ರೆ, ಕೈಕಾಲು ಚೆನ್ನಾಗಿ ಗಟ್ಟಿ ಇರೋವಾಗ ಶರಣಾಗತಿ ಅಂತ ಮಾಡ್ಕೊಂಡ್ಬಿಟ್ರೆ, ನಾವು ಅಂತಿಮ ಸ್ಮೃತಿ ವರ್ಜನಂ ಅಂದರೆ ಅಂತಿಮ ಕಾಲದಲ್ಲಿ ಸ್ಮೃತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಭಗವಂತ ನಮ್ಮನ್ನು ಸ್ಮರಣೆ ಮಾಡಿ ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ ವೈಕುಂಠಕ್ಕೆ ಅಂತ. ಅಂತಿಮ ಸ್ಮೃತಿ ವರ್ಜನಂ, ದೇಹಾವಸಾನೇ ಮುಕ್ತಿ ಸ್ಯಾತ್, ಜೀವನ್ಮುಕ್ತಿ ಅಂತ ವಾಕ್ಯಗಳು ಉಪಯೋಗಿಸ್ತಾರೆ ಅದ್ವೈತದಲ್ಲಿ ಇತ್ಯಾದಿ.
ಏನಂದರೆ ನಾವು ದೇಹ ಇರೋವಾಗಲೇ ನಮಗೆ ಮುಕ್ತಿ ಸಿಗುತ್ತೆ, ನಾವು ಜೀವನ್ಮುಕ್ತರಾಗಿದ್ದೀವಿ ಅಂತ. ಭಗವಂತ ಹೇಳ್ತಾನೆ ಅದು ಸಾಧ್ಯ ಇಲ್ಲ. ದೇಹ ಶರೀರ ಬಿಟ್ಟ ಮೇಲೇ ಮುಕ್ತಿಗೆ ಹೋಗೋಕ್ಕೆ ಸಾಧ್ಯ. ಆ ಮುಕ್ತಿ ಏನು? ವೈಕುಂಠದಲ್ಲಿ ಭಗವಂತನ ಸೇವೆ ಮಾಡುವಂಥದ್ದೇ ನಿಜವಾದ ಮುಕ್ತಿ. ಆತ್ಮಾನುಭವ ನಿಜವಾದ ಮುಕ್ತಿ ಅಲ್ಲ, ಭಗವದ್ ಅನುಭವ ನಿಜವಾದ ಮುಕ್ತಿ. ಭಗವಂತನನ್ನು ಅನುಭವಿಸುವುದು ಅದು ನಿಜವಾದ ಮುಕ್ತಿ ಅಂತ ಹೇಳ್ತಾನೆ. ಆಮೇಲೆ ಕೊನೆಗೆ ಪೂರ್ಣಾಚಾರ್ಯಂ ಸಮಾಶ್ರಯ ಅಂತ ಹೇಳ್ತಾರೆ. ಪೂರ್ಣಾಚಾರ್ಯ ಅಂತ ಯಾರು ಅವರು ಅಂದರೆ ಯಾಮುನಾಚಾರ್ಯ. ಈ ಸಂಪ್ರದಾಯದಲ್ಲಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸ್ಟಾರ್ಟಿಂಗ್ ವಿತ್ ಮಹಾವಿಷ್ಣು ಶ್ರೀಮನ್ನಾರಾಯಣ ದಿವ್ಯ ದಂಪತಿಗಳು ಯಾವಾಗಲೂ ಲಕ್ಷ್ಮೀ ಸಹಿತ ನಾರಾಯಣನೇ ಉಪಾಸನೆ ಮಾಡೋದು. ಲಕ್ಷ್ಮೀನಾರಾಯಣ, ಅದಾದಮೇಲೆ ವಿಶ್ವಕ್ಸೇನ ಅಂತ ಭಗವಂತನ ಒಂದು ಕಮಾಂಡರ್ ಇನ್ ಚೀಫ್, ಸೇನಾಧಿಪತಿ ವಿಶ್ವಕ್ಸೇನ. ಅವರಿಂದ ಆಳ್ವಾರರ ಪರಂಪರೆ, ಅವರಿಂದ ಬರುವಂಥ ನೆಕ್ಸ್ಟ್ ಬರುವಂಥದ್ದು ಆಚಾರ್ಯರು ನಾಥಮುನಿಗಳು. ಆಮೇಲೆ ಅವರ ಕೆಳಗಡೆ ಬರುವಂಥ ಆಚಾರ್ಯರು ಯಾಮನ ಮುನಿಗಳು, ಯಾಮನಾಚಾರ್ಯರು. ಯಾಮನಾಚಾರ್ಯರಿಗೆ ಒಬ್ಬರು ಶಿಷ್ಯರಿರ್ತಾರೆ, ಅವ್ರ ಹೆಸರು ಮಹಾಪೂರ್ಣ ಅಂತ. ಆ ಮಹಾಪೂರ್ಣನ ಸಮಾಶ್ರಯ ಮಾಡಬೇಕು, ಅವರನ್ನು ಆಶ್ರಯಿಸಬೇಕು ಅಂತ 6 ವಾಕ್ಯಗಳನ್ನು ವರದರಾಜರು ರಾಮಾನುಜರಿಗೆ ತಿಳಿಸು ಅಂತ ಹೇಳ್ತಾರೆ. ರಾಮಾನುಜರಿಗೆ ಕಾಂಚೀಪುರನ ತಿಳಿಸ್ತಾರೆ. ಅವಾಗ ರಾಮಾನುಜರಿಗೆ ಗೊತ್ತಾಗುತ್ತೆ, ಓಹೋ ಈ ಆಧ್ಯಾತ್ಮ ಪಥದಲ್ಲಿ ನಾನು ನಡಿಬೇಕು, ಈ ಸತ್ಸಂಪ್ರದಾಯ ಇದೆ. ಆಗಿನ ಕಾಲದಲ್ಲಿ ವಿಶಿಷ್ಟಾದ್ವೈತ ಇತ್ತು, ಯಾವುದು ಇಲ್ಲ ಅಂತ ಹೇಳಕ್ಕಾಗಲ್ಲ. ವಿಶಿಷ್ಟಾದ್ವೈತ ಯಾವ ಪರಂಪರೆಯಲ್ಲಿತ್ತು ಇವಾಗ ಹೇಳಿದ್ನಲ್ಲ, ಯಾಮನಾಚಾರ್ಯರು ಅಂತಿದ್ರು. ಯಾಮನಾಚಾರ್ಯರು ಶ್ರೀರಂಗಮ್ಮಲ್ಲಿ ಇದ್ರು. ಅವರಿಗೆ ಅನೇಕ ಶಿಷ್ಯರಿದ್ದರು, ಅದರಲ್ಲಿ ಒಬ್ಬರು ಮಹಾಪೂರ್ಣರು ಅಂತ. ಸರಿ, ಇವ್ರು ಏನು ಮಾಡ್ತಾರೆ, ರಾಮಾನುಜರು ಓ ಆಯಿತು ನಾನು ಮಹಾಪೂರ್ಣನ ಆಶ್ರಯಿಸಬೇಕು ಅಂತ ಅವ್ರಿಗೆ ವಿಚಾರ ಗೊತ್ತಾಗುತ್ತೆ, ಸಂತೋಷ. ಈಗ ಇನ್ನೊಂದು ಏನಂದರೆ, ಯಾಮನಾಚಾರ್ಯರಿಗೆ ಭಗವಂತನ ಒಂದು ಆದೇಶ ಏನಂದರೆ, ಇವರು ಆ ಸಂಪ್ರದಾಯದಲ್ಲಿ ಬರೋವಾಗ ಯಾಮನಾಚಾರ್ಯರು ಚಿಕ್ಕ ವಯಸ್ಸಲ್ಲಿ ರಾಮಾನುಜನ ನೋಡಿರ್ತಾರೆ. ನೋಡಿ ಎಲ್ಲಿ ನೋಡಿರ್ತಾರೆ, ಕಾಂಚೀಪುರಂ ವರದರಾಜ ದೇವಸ್ಥಾನದಲ್ಲಿ ನೋಡಿರ್ತಾರೆ. ನೋಡಿರುವಾಗ ರಾಮಾನುಜರು ಅವರ ಗುರುಗಳು ಯಾದವ ಪ್ರಕಾಶರ ಜೊತೆ ವೇದ ಹೇಳ್ಕೊಂಡು ಹೋಗ್ತಿರ್ತಾರೆ. ವೇದಘೋಷ ಮಾಡುವಾಗ ಯಾಮನಾಚಾರ್ಯರ ಗೊತ್ತಾಗುತ್ತೆ, ಓ ಇವರೇ ನಮ್ಮ ಮುಂದಿನ ಸಂಪ್ರದಾಯದ ಪ್ರತಿಷ್ಠಾಪನಾಚಾರ್ಯರು. ಅಂದರೆ ಪ್ರತಿಷ್ಠೆ ಆಗಿತ್ತು, ಆದ್ರೂ ಎಲ್ಲರಿಗೂ ವಿನಿಯೋಗ ಆಗಲಿ ಅನ್ನೋಕ್ಕೋಸ್ಕರ ಅಂತ. ಆವಾಗ ಇವ್ರಿಗೆ ಗೊತ್ತಾಗುತ್ತೆ. ಬಟ್ ಅದಾದಮೇಲೆ ಇವ್ರು ತಿರ್ಗಾ ಮೀಟ್ ಮಾಡೋಕ್ಕೆ ಸಂದರ್ಭ ಸಿಕ್ಕಿರಲ್ಲ. ಅಷ್ಟರಲ್ಲಿ ಯಾಮನಾಚಾರ್ಯರಿಗೂ ವಯಸ್ಸಾಗ್ಬಿಟ್ಟಿರುತ್ತೆ ತುಂಬ. ಅವ್ರು ಇನ್ನೇನು ದೇಹ ತ್ಯಾಗ ಮಾಡಬೇಕು, ಪರಮಾತ್ಮನನ್ನು ಸೇರಬೇಕು ಅನ್ನೋ ಟೈಮ್ ಆಗಿಬಿಟ್ಟಿರುತ್ತೆ. ಆವಾಗ ಈ ವಾಕ್ಯಗಳು ಗೊತ್ತಾದ ತಕ್ಷಣ ಯಾಮನಾಚಾರ್ಯರು ಆ ಕಡೆ ಶ್ರೀರಂಗಮ್ಮಲ್ಲಿ ಏನು ಮಾಡ್ತಾರೆ, ತಮ್ಮ ಶಿಷ್ಯರಿಗೆ ಹೇಳಿ ಹೋಗಿ ದಯವಿಟ್ಟು ರಾಮಾನುಜನ ಕರ್ಕೊಂಬನ್ನಿ ಇಲ್ಲಿಗೆ ಶ್ರೀರಂಗಮ್ಗೆ, ಮುಂದೆ ನೆಕ್ಸ್ಟ್ ಅವರೇ ನಮ್ಮ ಸಂಪ್ರದಾಯದ ಪ್ರವರ್ತಕರಾಗಬೇಕು ಅಂತ ಹೇಳ್ತಾರೆ. ಏನು ಮಾಡ್ತಾರೆ, ಶಿಷ್ಯರೆಲ್ಲ ಹೋಗ್ತಾರೆ. ಶ್ರೀರಂಗಮ್ ಇರೋದು ಸದರ್ನ್ ತಮಿಳ್ನಾಡು, ಕಾಂಚೀಪುರಂ ಇರೋದು ನಾರ್ತನ್ ತಮಿಳ್ನಾಡು, ಇದು ದಕ್ಷಿಣ, ಅದು ಉತ್ತರ. ಇವ್ರು ಓಡೋ ಅಷ್ಟರಲ್ಲಿ ಅವ್ರು ಸಿಗಲ್ಲ. ಇವರು ಹೋಗ್ತಾರೆ, ಹೋಗಿ ರಾಮಾನುಜರನ್ನು ಕರ್ಕೊಂಬರ್ತಾರೆ. ರಾಮಾನುಜನ ಕರ್ಕೊಂಬರೋ ಅಷ್ಟರಲ್ಲಿ ಯಾಮನಾಚಾರ್ಯರು ದೇಹಾವಸಾನ ಆಗ್ಬಿಟ್ಟಿರುತ್ತೆ. ಅವರು ಶರೀರ ತ್ಯಾಗ ಮಾಡಿಬಿಟ್ಟಿರ್ತಾರೆ, ಪರಮಾತ್ಮನಲ್ಲಿ ಸೇರಿಬಿಟ್ಟಿರ್ತಾರೆ. ಆದರೆ ಅವರು ಇದು ಮಾಡಿದ್ದಾಗ ಅವರು 3 ಬೆರಳುಗಳು ಹಿಂಗೆ ಮುಚ್ಚಿರುತ್ತೆ, ಹಿಂಗೆ ಓಪನ್ ಆಗಿರುತ್ತೆ 3 ಬೆರಳುಗಳು. ಅವ್ರದ್ದು ಏನು ಅಂದರೆ ಅಲ್ಲಿ ಮಹಾಪೂರ್ಣರು ಇರ್ತಾರೆ. ಏನು 3 ಆಸೆಗಳು ಅಂದರೆ, ಒಂದು ಶ್ರೀ ವೈಷ್ಣವ ಮತವನ್ನು ಸ್ಥಾಪನೆ ಮಾಡಬೇಕು, ಪ್ರವರ್ತನೆ ಮಾಡಬೇಕು ರಾಮಾನುಜರು. ಎರಡನೇದು ಈ ಬ್ರಹ್ಮಸೂತ್ರಗಳಿಗೆ ಅನೇಕ ಋಷಿಗಳು ಭಾಷ್ಯಗಳು ಬರೆದಿದ್ದಾರೆ ಅಥವಾ ತಮ್ಮ ಒಂದು ಇದನ್ನು ಬರೆದಿದ್ದಾರೆ. ಅದರಲ್ಲಿ ವೇದವ್ಯಾಸರು ಮತ್ತು ವೇದವ್ಯಾಸರು ಬಂದು ನಮ್ಮ ಬ್ರಹ್ಮಸೂತ್ರಗಳ ಸೂತ್ರಕರ್ತಕಾರರು. ಅವರ ತಂದೆ ಪರಾಶರರು ಅಲ್ವಾ. ಪರಾಶರರು ಮತ್ತು ವೇದವ್ಯಾಸರಿಗೆ ಏನಾದರೂ ನಾವು ನಮ್ಮ ಕಡೆಯಿಂದ ಪ್ರತ್ಯುಪಕಾರ ಮಾಡಬೇಕು, ಸೇವೆ ಮಾಡಬೇಕು. ಎರಡನೇದು. ಮೂರನೇದು ಅದೇ ಸತ್ಸಂಪ್ರದಾಯದ ವಿಷಯಗಳಲ್ಲಿ ಭಗವಂತನ ಈ ಶ್ರೀ ವೈಷ್ಣವ ತತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆ ಆಸೆಗಳನ್ನು ಶಿಷ್ಯರು ರಾಮಾನುಜರಿಗೆ ಹೇಳಿದ ತಕ್ಷಣ ಆ 3 ಬೆರಳುಗಳು ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಯಾಮನಾಚಾರ್ಯರು ದೇಹಾವಸಾನ ಆಗಿದ್ರೂ ಆ ಶರೀರದಲ್ಲಿ 3 ಬೆರಳುಗಳು ಫ್ರೀಯಾಗಿ ಓಪನ್ ಆಗುತ್ತೆ. ಓ ಆಯಿತು, ಇನ್ನೂ ರಾಮಾನುಜರನ್ನ ತಗೋಬಹುದು ಸಂಪ್ರದಾಯಕ್ಕೆ ಅಂತ. ಇದಾದಮೇಲೆ ಮಹಾಪೂರ್ಣರಲ್ಲಿ ರಾಮಾನುಜರು ಶಿಷ್ಯರಾಗಿರ್ತಾರೆ. ಮಹಾಪೂರ್ಣ ಏನು ಮಾಡ್ತಾರೆ, ಶಿಷ್ಯನ ಹತ್ರನೇ ಹೋಗಬೇಕು ಅಂದ್ಬಿಟ್ಟು ಶ್ರೀರಂಗಮಿಂದ ಕಾಂಚೀಪುರಕ್ಕೆ ಹೋಗಿ ಅವ್ರ ಮನೇಲಿರ್ತಾರೆ. ಮಹಾಪೂರ್ಣರು ಬ್ರಾಹ್ಮಣರೇ, ರಾಮಾನುಜರು ಬ್ರಾಹ್ಮಣರೇ. ಆದರೆ ಆ ಕಾಲದಲ್ಲಿ ಬ್ರಾಹ್ಮಣರಲ್ಲೂ ಉಚ್ಚ ನೀಚ ಅಂತ ಏನೋ ನೋಡ್ತಿರೋ, ನಮಗಿಂತ ಕೆಳಗೆ ವರ್ಗದವರು ಅಂತ. ಇಲ್ಲಿ ಬೃಹಚ್ಚರಣಂ, ಶೋಳಿಯಾರ್ ಅಂತೆಲ್ಲ ಬ್ರಾಹ್ಮಣರಿದ್ರು. ಅದರಲ್ಲಿ ತುಂಬ ಉತ್ಕೃಷ್ಟವಾಗಿರುವಂಥದ್ದು ವಡಮ ಬ್ರಾಹ್ಮಣರು, ಸ್ಮಾರ್ತರಲ್ಲಿ ವಡಮ, ಬೃಹಚ್ಚರಣಂ, ಚೋಳಿಯಾರ್ ಅಂತ. ಅದರಲ್ಲಿ ಪೂರ್ವ ಶಿಖೆ, ಉತ್ತರ ಶಿಖೆ ಅಂತ. ಶಿಖೆ ಹಿಂದೆ ಹಾಕೊಳ್ಳೋರು ಇದ್ದಾರೆ, ಶಿಖೆ ಮುಂದೆ ಹಾಕೊಳ್ಳೋರು ಇದ್ದಾರೆ. ಈ ನಂಬೂದ್ರಿ ಎಲ್ಲ ಸೈಡ್ಗೆ ಹಾಕೋಲ್ಲ ಆ ಥರ. ಸೊ ಪೂರ್ವ ಶಿಖೆಯವರಾಗಿದ್ದರಿಂದ ಮಹಾಪೂರ್ಣರು ತಮ್ಮ ಹೆಂಡತಿ ಜೊತೆ ರಾಮಾನುಜರ ಮನೆಗೆ ಹೋದರು.
ಅವ್ರಿಗೆ ಪಾಠ ಪ್ರವಚನ ಎಲ್ಲ ಮಾಡುವಾಗ ಆ್ಯಸ್ ಯೂಶುವಲ್ ಅವ್ರ ಹೆಂಡತಿಗೆ ರಾಮಾನುಜರ ನೋಡಿದ್ರೆ ರಕ್ಷಾಂಬಾಳ್ಗೆ ಏನೋ ಒಂಥರ ಅಸಡ್ಡೆ. ಹಾ. ಒಂದ್ಸಲ ಏನಾಯಿತು, ಮಹಾಪೂರ್ಣರ ಹೆಂಡತಿ ಅವ್ರ ಮನೇಲಿರೋ ಬಾವಿನಲ್ಲಿ ನೀರು ಸೇದ್ತಾ ಇದ್ರು. ರಾಮಾನುಜರ ಹೆಂಡತಿ ಬಂದರು, ಅವರು ನೀರು ಸೇದಕ್ಕೆ ಅಂತ ಬಂದರು. ಇವ್ರು ಎತ್ಕೊಳ್ಳೋವಾಗ ಅವರ ಒಂದು ಬಿಂದಿಗೆಗೆ ಇವ್ರ ಬಿಂದಿಗೆ ಟಚ್ ಆಗೋಯ್ತು. ಆ ನೀರು ಮಿಕ್ಸ್ ಆಗೋಯ್ತು ಅಂದ್ಬಿಟ್ಟು ರಾಮಾನುಜರ ಹೆಂಡತಿ ಆ ನೀರೆಲ್ಲ ಚೆಲ್ಬಿಟ್ಟು ಬಾಯಿಗೆ ಬಂದಂಗೆ ಬೈದರು ಇವ್ರ ಹೆಂಡತಿಗೆ. ನೀವಾದರೆ ಆಚಾರ ಗೀಚಾರ ನೋಡಲ್ಲ, ನಾವಾದರೆ ತುಂಬ ಆಚಾರವಂತರು, ನಾವು ತುಂಬ ಉತ್ಕೃಷ್ಟ ವರ್ಣದವರು, ಆದ್ದರಿಂದ ನಿಮ್ಮ ನೀರೆಲ್ಲ ನಮಗೆ ಟಚ್ ಆಗೋಯ್ತು, ಆದ್ದರಿಂದ ನಾವು ತೊಗೊಳ್ಳಲ್ಲ ಅಂತ ಹಿಗ್ಗಾಮುಗ್ಗ ಅವಮಾನ ಮಾಡಿಬಿಟ್ರು. ತುಂಬ ನೋವಾಗ್ಬಿಡ್ತು ಅವ್ರಿಗೆ. ಅವ್ರು ಹೋಗಿ ಮಹಾಪೂರ್ಣರ ಹತ್ರ ಹೇಳ್ಕೊಂಡ್ರು. ಮಹಾಪೂರ್ಣ ಅಯ್ಯೋ ಇನ್ನು ಇಲ್ಲಿದ್ದರೆ ತುಂಬನೇ ಕಷ್ಟ ಆಗುತ್ತೆ, ರಾಮಾನುಜರಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಅವರು ಅಲ್ಲಿಂದ ಗಂಡ ಹೆಂಡತಿ ಹೇಳ್ದೇನೆ ಹೋಗ್ಬಿಟ್ರು. ರಾಮಾನುಜರಿಗೆ ತುಂಬ ನೋವಾಗ್ಬಿಡ್ತು. ಎಲ್ಲಿ ಆಚಾರ್ಯರು ಕಾಣಿಸ್ತಿಲ್ವಲ್ಲ ಅಂತ ಹೇಳಿದಾಗ ರಕ್ಷಾಂಬಾಳು ಹಿಂಗೆ ಆಯಿತು ಅಂತ ಹೇಳಿದ್ರು. ಅವಾಗ ರಾಮಾನುಜರಿಗೆ ತುಂಬ ಮನಸ್ಸಿಗೆ ನೋವಾಯಿತು. ನನಗೆ ಈ ಗೃಹಸ್ಥಾಶ್ರಮದಲ್ಲಿ ಇನ್ನು ಏನೂ ಉಪಯೋಗ ಇಲ್ಲ, ಈ ಥರ ಸಂಸಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ನಾನೇನೋ ಅಂದ್ಕೊಂಡಿದ್ದೀನಿ, ನನ್ನ ಕರ್ತವ್ಯಕ್ಕೆ ವಿರೋಧವಾಗಿ ನನ್ನ ಧರ್ಮಪತ್ನಿ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ರಾಮಾನುಜರು ಏನು ಮಾಡ್ತಾರೆ, ತುಂಬ ಬಳುವಳಿಗಳು, ಗಿಫ್ಟ್ಸು ಅದು ಇದೆಲ್ಲ ಕೊಟ್ಟು ರಕ್ಷಾಂಬಾಳಿಗೆ ನೀನು ನಿನ್ನ ತಂದೆ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅದಾದಮೇಲೆ ರಾಮಾನುಜರು ಏನು ಮಾಡ್ತಾರೆ, ಅದು ಮುಗಿಸಿದ ತಕ್ಷಣ ಕಂಚಿ ವರದರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಗವಂತನ ಮುಂದೆ ಭಗವಂತನ ಆಜ್ಞೆ ಪಡೆದುಕೊಂಡು ಅಲ್ಲಿ ತಾವು ತ್ರಿದಂಡ ಹಿಡಿದು ಕಾಷಾಯ ವೇಷ ಧಾರಣೆ ಮಾಡಿ ಸನ್ಯಾಸಿಗಳಾಗ್ತಾರೆ. ಆವತ್ತಿಂದ ಅವರು ರಾಮಾನುಜಾಚಾರ್ಯರಾಗಿರ್ತಾರೆ. ರಾಮಾನುಜಾಚಾರ್ಯರು ಸನ್ಯಾಸ ಪಡೆದ ಮೇಲೆ ಅವರು ಶ್ರೀರಂಗಂಗೆ ತೆರಳಿ ಅಲ್ಲಿ ಮಹಾಪೂರ್ಣರ ಕೆಳಗೆ ತಮ್ಮ ಶಿಷ್ಯತ್ವವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅಲ್ಲಿ 5 ಆಚಾರ್ಯರಿದ್ದಾರೆ ರಾಮಾನುಜರಿಗೆ. ಪಂಚಾಚಾರ್ಯ ಪದಾಶ್ರಯಾಯ ನಮಃ ಅಂತ ಒಂದು ಶ್ಲೋಕ ಇದೆ. ಯಾರ 5 ಆಚಾರ್ಯರು ಅಂದರೆ, ಯಾಮನಾಚಾರ್ಯರು ಇಲ್ವಲ್ಲ, ದೇಹಾವಸಾನ ಆಗೋಯ್ತಲ್ಲ, 5 ಆಚಾರ್ಯರು. ಮೊದಲನೇದಾಗಿ ಈ ಮಹಾಪೂರ್ಣರು. ಈ ಮಹಾಪೂರ್ಣರು ಅವರಿಗೆ ಪೆರಿಯ ನಂಬಿ ಅಂತ ತಮಿಳಲ್ಲಿ ಹೆಸರು. ಇವರು ಏನು ಮಾಡಿದ್ರು, ರಾಮಾನುಜರಿಗೆ ತಪ್ತ ಮುದ್ರಾಧಾರಣೆ, ಶಂಖಚಕ್ರ, ಆಮೇಲೆ ಅದಕ್ಕೆ ಪಂಚ ಸಂಸ್ಕಾರ ಅಂತ ಪಾಂಚರಾತ್ರದಲ್ಲಿ ಅದರ ಉಲ್ಲೇಖ ಇದೆ ಆಗಮಗಳಲ್ಲಿ. ಅದು ತಪ್ತ ಮುದ್ರಾಧಾರಣೆ, ನಾಮ ದಾಸ್ಯನಾಮ ಇತ್ಯಾದಿ ಕೊಟ್ಟು ರಾಮಾನುಜ ಅಂತ ಹೆಸರಿಟ್ಟು ಅವ್ರಿಗೆ ಅದನ್ನು ಮಾಡಿ, ಅದರ ಜೊತೆಗೆ ಅವ್ರಿಗೆ ಭಗವಂತ ಸಂಪ್ರದಾಯದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಗೆ ಭಗವಂತನ ಆರಾಧನೆ ಮಾಡಬೇಕು ಇತ್ಯಾದಿ. ಎರಡನೇದಾಗಿ ಗೋಷ್ಠಿ ಪೂರ್ಣ ಅಂತ, ತಿರುಕ್ಕೋಷ್ಠಿಯೋರ್ ನಂಬಿ ಅಂತ ತಮಿಳಲ್ಲಿ ಅವ್ರಿಗೆ ಹೆಸರು. ಇವರು ರಾಮಾನುಜಾಚಾರ್ಯರಿಗೆ ಅಷ್ಟಾಕ್ಷರಿ ಮಂತ್ರ, ಪ್ರಣವದ ಜೊತೆ ನಮೋ ನಾರಾಯಣಾಯ ಅಂತ ಮಂತ್ರ ಇದೆಯಲ್ಲ, ಅಷ್ಟಾಕ್ಷರಿ ಮಂತ್ರದ ಉಪದೇಶ, ಅದರ ರಹಸ್ಯ, ಅಷ್ಟಾಕ್ಷರಿ ಮಂತ್ರ ಅಲ್ಲದೆ ದ್ವಯಮಂತ್ರ ಚರಮಶ್ಲೋಕ ಅಂತ ರಹಸ್ಯತ್ರಯ ಅಂತ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿದೆ, ಅದನ್ನೆಲ್ಲ ಉಪದೇಶ ಮಾಡಿದ್ರು. ಎರಡನೇದಾಗಿ. ಮೂರನೇದಾಗಿ ತಿರುಮಲೈ ನಂಬಿ ಅಂತ. ಯಾರು ಅಂದರೆ ಇವರು ಪೆರಿಯ ತಿರುಮಲೈ ನಂಬಿ ಅಂತ, ಅವ್ರಿಗೆ ಶ್ರೀಶೈಲ ಪೂರ್ಣ ಅಂತ ಹೆಸರು. ಯಾರು ಇವರು ಅಂದರೆ ಸ್ವಂತ ಸೋದರ ಮಾವ ರಾಮಾನುಜಾಚಾರ್ಯರಿಗೆ, ಅವರ ತಂದೆ ತಾಯಿಯ ಅಣ್ಣ. ಅವರು ತಿರುಪತಿಯಲ್ಲಿದ್ದರು. ಅವರು ಏನು ಮಾಡಿದ್ರು, ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ರಾಮಾಯಣ ಅನ್ನೋದು ಬರೀ ಒಂದು ಕಾವ್ಯ ಅಲ್ಲ, ಅದರಲ್ಲಿ ಭಗವದ್ ವಿಷಯ ಇದೆ, ಸುಮಾರು ಆಧ್ಯಾತ್ಮಿಕ ವಿಷಯಗಳಿದೆ, ಭಗವಂತನ ಕಲ್ಯಾಣ ಗುಣಗಳ ಉಲ್ಲೇಖ ತುಂಬ ಚೆನ್ನಾಗಿದೆ, ಶರಣಾಗತಿ ಶಾಸ್ತ್ರ ಅದರಲ್ಲಿದೆ ಅಂತ ಹೇಳಿ ಅದರ ಉಪದೇಶ ಮಾಡ್ತಾರೆ. ನಾಲ್ಕನೆಯವರು ಮಾಲಾಧಾರ ಅಂತ ಇವರು ಏನು ಮಾಡ್ತಾರೆ, ತಿರುವಾಯ್ಮೊഴി ಅಂತ, ನಮ್ಮ ಆಳ್ವಾರ್ ಅಂತ ಆಳ್ವಾರುಗಳಲ್ಲಿ ಪ್ರಥಮರವರು, ಮೊದಲನೆಯವರು. ಅವರು ತಿರುವಾಯ್ಮೊഴി ಅಂತ ಭಗವಂತನ ಕಲ್ಯಾಣ ಗುಣಗಳನ್ನು, ಹೀಗೆ ಸುಮಾರು ಅವತಾರಗಳು ಎಲ್ಲನೂ ತುಂಬ ಚೆನ್ನಾಗಿ ಹೊಗಳ್ತಾರೆ. ಅದರಲ್ಲಿರುವಂತಹ ವಿಷಯಗಳು, ಅದರ ಅನುಸಂಧಾನ ಎಲ್ಲ ರಾಮಾನುಜರಿಗೆ ಹೇಳಿಕೊಡ್ತಾರೆ. ಐದನೆಯವರು ವರರಂಗ ಅಂತ, ಅವ್ರಿಗೆ ತಿರುವರಂಗತ್ ಅರೆಯರ್ ಅಂತ ಅವ್ರಿಗೆ ಹೆಸರು, ವರರಂಗ ಅಂತ. ಅವ್ರು ಏನು ಮಾಡ್ತಾರೆ, ರಾಮಾನುಜಾಚಾರ್ಯರಿಗೆ ನಾವು ಎಷ್ಟೋ ದಿವ್ಯ ಪ್ರಬಂಧಗಳು ಅಂತ ಹೇಳ್ತೀವಿ, ತಮಿಳಲ್ಲಿ ವೇದಕ್ಕೆ ಈಕ್ವಲೆಂಟ್ ಆಗಿರೋದು, ಅದನ್ನು ಹಾಡಿನ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ, ರಂಗನಾಥನಿಗೆ ಶ್ರೀರಂಗಮಲ್ಲಿ ಅವ್ರು ಮಾಡ್ತಾರೆ. ಅರೆಯರ್ ಸೇವೆ ಅಂತ ಅದನ್ನು ಶುರು ಮಾಡಿದವರು ಯಾರು ಅಂದರೆ ನಾಥಮುನಿಗಳು, ಒನ್ ಆಫ್ ದ ಆಚಾರ್ಯಸ್. ಅವ್ರು ಶುರು ಮಾಡಿರೋದನ್ನು ಶಿಷ್ಯ ಪರಂಪರೆಯಲ್ಲಿ ಬರುತ್ತೆ. ವರರಂಗ ಅನ್ನೋ ಆಚಾರ್ಯರು ಏನು ಮಾಡ್ತಾರೆ, ತಿರುವರಂಗತ್ತೆ ಅರೆಯರ್ ಅಂತ ಅವ್ರಿಗೆ ತಮಿಳು ಹೆಸರು. ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಅದನ್ನೆಲ್ಲ ಅರೆಯರ್ ಸೇವೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಇವರಿಗೆ 5 ಆಚಾರ್ಯರು ಇರ್ತಾರೆ. ಅದು ಬಿಟ್ಟು ಒಬ್ಬರು ಆಚಾರ್ಯರು ಕಾಂಚೀಪೂರ್ಣರು, ಯಾಕಂದ್ರೆ ಅವರು ಆಲ್ರೆಡಿ ಇವ್ರಿಗೆ ಭಾಗವತ ಧರ್ಮನ ಹೇಳ್ಕೊಟ್ಟಿರೋರು. ಅದರಿಂದ 5 ಆಚಾರ್ಯರ ಜೊತೆ ಅವರೊಬ್ಬರು ಆಚಾರ್ಯರು ಸೇರಿ ರಾಮಾನುಜರಿಗೆ ಈ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಅವರು ತಮ್ಮ ಕಾಲಿಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದಾದ ಮೇಲೆ ರಾಮಾನುಜರು ಸನ್ಯಾಸಿ ಆಶ್ರಮದಲ್ಲೇ ಸುಮಾರು ವಿಷಯಗಳನ್ನೆಲ್ಲ ತಿಳಿದು
ಒಬ್ಬರ ಹತ್ರ ವಾದ ಅಂತ ಹೋಗೋಕ್ಕಿಂತ ಮುಂಚೆ ವಿಷಯಗಳನ್ನು ತಿಳ್ಕೊತಾರೆ. ತಿಳ್ಕೊಂಡು ತಿರುಪ್ಪವೈ ಆಗಲಿ, ತಿರುಪ್ಪಾವೈ ಅಂತ ಅದಾಗಲಿ, ಇಲ್ಲಾಂದರೆ ತಿರುವಾಯ್ಮೊഴി ಅಂತ ಸುಮಾರು ದಿವ್ಯ ಪ್ರಬಂಧಗಳಿದೆ. ಅದರಲ್ಲಿರೋ ಅರ್ಥ ವಿಶೇಷಗಳೆಲ್ಲ ತುಂಬ ಚೆನ್ನಾಗಿ ತಿಳಿದುಕೊಂಡು ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಅದರ ಮಧ್ಯದಲ್ಲಿ ಒಂದು ರೋಚಕವಾಗಿರುವಂತಹ ವಿಷಯ ಏನಂದರೆ, ಈ ಗೋಷ್ಠಿ ಪೂರ್ಣರು ಅಂತ ಹೇಳಿದ್ನಲ್ಲ, ಅವರು ಏನು ಮಾಡ್ತಾರೆ, ಇವರಿಗೆ ಅಷ್ಟಾಕ್ಷರಿ ಮಂತ್ರದ ಒಂದು ಉಪದೇಶ ಮಾಡ್ತಾರೆ. ಮಾಡಿ ಏನು ಹೇಳ್ತಾರೆ, ಇದು ರಹಸ್ಯ ಮಂತ್ರ, ಇದರ ಅರ್ಥಗಳನ್ನು ನೀನು ಯಾರಿಗೂ ಹೇಳಬಾರ್ದು. ಇದನ್ನೇನಾದರೂ ನೀನು ಹೇಳಿದೆ ಅಂತ ಇಟ್ಕೋ, ಅವಾಗ ನೀನು ನರ್ಕಕ್ಕೆ ಹೋಗ್ತೀಯ. ಇದು ನನಗೀಗ ಈ ಪಾಪ್ಯುಲರ್ ಇದರದೇ ಒಂದು ಪ್ರಶ್ನೆ ಇತ್ತು. ಅಂದರೆ ಪಾಪ್ಯುಲರ್ ಆದಂತಹ ಒಂದು ಸಾಮಾನ್ಯವಾದ ಕಥೆಗಳಲ್ಲಿ ಬಹಳಷ್ಟು ಈ ರಾಮಾನುಜರ ಬಗ್ಗೆ ವಿಡಿಯೋಗಳು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಇದನ್ನೊಂದು ಡ್ರಾಮಟೈಸ್ಡ್ ಸಿಚುವೇಶನ್ ಮಾಡಿ ಹೇಳ್ತಾರೆ. ಅಂದರೆ ಅವರ ಗುರುಗಳು ಈ ರಹಸ್ಯ ಮಂತ್ರ ಹೇಳ್ಕೊಟ್ಟಿದ್ರು, ಓಂ ನಮೋ ನಾರಾಯಣ ಅಂತ ಒಂದು, ಅದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಅಂದ್ರೆ ನಾನು ಹೇಳ್ತಿರೋದು ಪಾಪ್ಯುಲರ್ ಸ್ಟೋರಿ. ಇದನ್ನ ಅವರು ಒಂದು ದೇವಸ್ಥಾನದ ಗೋಪುರದ ಮೇಲೆ ಹತ್ತಿ ನಿಂತು ಜೋರಾಗಿ ಎಲ್ಲರಿಗೂ ಘೋಷಣೆ ಮಾಡಿಬಿಟ್ರು, ಓಂ ನಮೋ ನಾರಾಯಣ ಏನ ಇದು ಮಂತ್ರ, ಅದಕ್ಕೆ ನೀವು ನರಕಕ್ಕೆ ಹೋಗ್ತೀರಿ, ನೀವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಎಲ್ಲ ಭಕ್ತರಿಗೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರು ಅಂತ ಒಂದು ಡ್ರಾಮೆಟಿಕ್ ಆಗಿ ಒಂದು ಸಿಚುವೇಶನ್ ಹೇಳ್ತಾರೆ. ಶಾಸ್ತ್ರೀಯವಾಗಿ ಏನಿದೆ ಇದರಲ್ಲಿ? ಸಂಪ್ರದಾಯದ ಅನುಗುಣವಾಗಿ ತುಂಬಾ ಕ್ಲಿಯರ್ ಆಗಿ ಏನು ಹೇಳ್ತಾರೆ ಅಂದರೆ, ಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಅನೇಕ ಗುರು ಶಿಷ್ಯ ಪರಂಪರೆಯಲ್ಲಿ ಸಾಂಪ್ರದಾಯಿಕವಾಗಿ ಏನು ಹೇಳ್ತಾರೆ ಅಂದರೆ, ರಾಮಾನುಜರು ಖಂಡಿತ ಶಾಸ್ತ್ರ ವಿರೋಧವಾಗಿ ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಅವರು ಆ ವಿಷಯಗಳ ಮುಖಾಂತರ ಅವರ ಕಾರುಣ್ಯನ ಸ್ವಲ್ಪ ಎಕ್ಸಾಜರೇಟ್ ಮಾಡೋಕ್ಕೋಸ್ಕರ ಕಥೆಗಳಲ್ಲಿ ಬಂದಿರಬಹುದು. ರಾಮಾನುಜರಿಗೆ ಅಪಾರ ಕಾರುಣ್ಯವಂತರು ರಾಮಾನುಜರು. ಅವ್ರು ಏನು ಮಾಡಿದ್ರು, ಆ ದೇವಸ್ಥಾನದ ಗೋಪುರ ಹತ್ತಿ ಎಲ್ಲ ಜನರನ್ನು ಕರೆದು ಮಂತ್ರ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ಮಂತ್ರಕ್ಕೆ ಕಟ್ಟುನಿಟ್ಟು ಅಂತಿದೆ. ಮಂತ್ರೋಪದೇಶ ಅಂತ ಒಂದು, ಅದಕ್ಕೆ ಅಂತಾನೆ ಪಂಚಸಂಸ್ಕಾರ ಅಂತ ವಿಧಿವಿಧಾನಗಳಿದೆ. ಪಂಚಸಂಸ್ಕಾರ ಅಂತ ಮಾಡ್ತಾರೆ, ಅದರಲ್ಲೇ ಮಂತ್ರದ ಉಪದೇಶ ಆಗುತ್ತೆ. ಅದರಿಂದ ಅಲ್ಲಿ ನಿಂತು ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರು ಅವಾಗ ಆಚಾರ್ಯರು ಏನು ಹೇಳ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಅಂದರೆ, ಅಲ್ಲಿ ನಿಂತು ಎಲ್ಲ ಜನರನ್ನು ಕರೆದು ನಿಮಗೆ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತೀನಿ, ಇದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಆ ಮಂತ್ರದ ಅರ್ಥ ಮತ್ತೆ ವಿಶೇಷಣಗಳನ್ನು, ಮಹಿಮೆ ಏನು ಅಂತ ಹೇಳ್ತಾರೆ. ಅವಾಗ ಜನರು ಏನಾಗುತ್ತೆ ಹೇಳಿ ಅಟ್ರಾಕ್ಟ್ ಆಗ್ತಾರೆ. ಓಹೋ ನೋಡಿ, ಜನರು ಎಷ್ಟೋ ಥರ ಇರ್ತಾರೆ. ಕೆಲವೊಬ್ಬರು ತುಂಬ ಇನೋಸೆಂಟ್ ಇರ್ತಾರೆ, ತುಂಬ ಅವ್ರಿಗೇನು ವಿಷಯಗಳೇ ಗೊತ್ತಿರಲ್ಲ, ಆದರೆ ಅವ್ರಿಗೆ ಭಗವಂತನ ಮೇಲೆ ಏನೋ ಒಂದು ಆಸೆ ಇರುತ್ತೆ, ನಾನು ಹೇಗಾದರೂ ಭಗವಂತನ ಸೇವೆ ಮಾಡಬೇಕು ಅಂತ. ಇನ್ನು ಕೆಲವೊಬ್ರು ಏನಿರ್ತಾರೆ, ಅವ್ರಿಗೆ ತಪ್ಪು ಪರಿಕಲ್ಪನೆ ಇರುತ್ತೆ. ಇನ್ನು ಕೆಲವರು ಏನಿರ್ತಾರೆ, ಇನ್ನು ಕೆಲವರು ಮೂಢರು ಇರ್ತಾರೆ, ಅವ್ರಿಗೆ ಏನು ಅಂತಾನೆ ಗೊತ್ತಿರಲ್ಲ, ಏನು ಸರಿ ಏನು ತಪ್ಪು ಅಂತಾನೆ ಗೊತ್ತಿರಲ್ಲ, ಯಾರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋ ಥರ ಇರ್ತಾರೆ. ಎಷ್ಟೋ ಜನರಿಗೆ ಪಾಪ ಈ ಮಂತ್ರೋಪದೇಶ ಸಿಗದೆ ಅವ್ರಿಗೆ ಮುಕ್ತಿ ಯೋಗ್ಯರಾಗದೆ ಇರ್ತಾರಲ್ವಾ, ಅವ್ರಿಗೆ ಅವಕಾಶ ಸಿಗದೆ ಇರೋ ಥರ ಆಗ್ಬಿಡುತ್ತಲ್ವಾ. ಅದಕ್ಕೋಸ್ಕರ ಆ ಕಾರುಣ್ಯದಿಂದ ರಾಮಾನುಜರು ಅದ ಮೇಲೆ ಹೋಗಿ ಅರ್ಥ ವಿಶೇಷಣಗಳನ್ನು ಚೆನ್ನಾಗಿ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಇವ್ರಿಗೂ ಆಸಕ್ತಿ ಬರುತ್ತೆ, ಓಹೋ ನಾವು ಕಲಿಬೇಕು, ಈ ಆಚಾರ್ಯನ, ಈ ಸ್ವಾಮಿಗಳ ಹತ್ರ ಹೋಗಪ್ಪ, ಇವ್ರ ಹತ್ರ ಹೋದ್ರೆ ನಮಗೂ ಏನೋ ಮುಕ್ತಿ ಕೊಡುತ್ತೆ, ದೇವ್ರು ಒಳ್ಳೆ ದಾರಿ ತೋರಿಸ್ತಾನೆ ಅಂತ. ಈಗಿನ ಕಾಲದಲ್ಲಿ ಎಲ್ಲರೂ ಹೋಗ್ತಾರಲ್ಲ, ಅಲ್ಲಿ ರಾಮಾನುಜರು ಏನಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಮುಕ್ತಿ ಸಿಗ್ಲಿ, ಮೋಕ್ಷ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೋಗಿ ಅರ್ಥ ವಿಶೇಷಣಗಳೇ ಹೇಳ್ತಾರೆ ವಿನಃ ಮಂತ್ರಗಳನ್ನು ಹೇಳಿಲ್ಲ. ಸಾಂಪ್ರದಾಯಿಕವಾಗಿ ಮಂತ್ರವನ್ನು ಹಾಗೆ ಹೇಳಿಲ್ಲ. ಮಂತ್ರಕ್ಕೆ ಅಂತಾನೆ, ಉಪದೇಶ ಮಾಡೋಕ್ಕೆ ಅಂತಾನೆ ಪಂಚಸಂಸ್ಕಾರ ಅಂತಿದೆ. ಇನ್ನೊಂದು ರಾಮಾನುಜರ ಬಗ್ಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಹೇಳುವಂತಹ ವಿಷಯ ಅಂದರೆ, ಈ ಒಂದು ರಾಮಾನುಜರು ಸಾಮಾನ್ಯ ಜನರಿಗೆ, ಅಂದರೆ ಈಗ ಆವಾಗೆಲ್ಲ ಬಹಳಷ್ಟು ರಿಸ್ಟ್ರಿಕ್ಷನ್ ಇತ್ತು ಆ ಕಾಲದಲ್ಲಿ. ನನ್ನೊಂದೇ ಶತಮಾನದಲ್ಲಿ ಎಲ್ಲರಿಗೂ ದೇವಸ್ಥಾನದ ಪ್ರವೇಶ ಇರ್ತಿರ್ಲಿಲ್ಲ, ಇಂಥ ವರ್ಗದವ್ರಿಗೆ ಮಾತ್ರ ಅಂತ ಇತ್ತು. ಹಾಗಾಗಿ ಆ ಒಂದು ಕಾಲದಲ್ಲಿ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು ಈ ಭಕ್ತಿ ಮೂವ್ಮೆಂಟ್ ಅಂತ. ಅವರು ದೇವಸ್ಥಾನ, ಸಮಾಜ, ಭಕ್ತಿ ಇದರದ ಒಂದು ವ್ಯವಸ್ಥೆ ಮಾಡಿದ್ರು ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನುತ್ತಾ? ಖಂಡಿತ ನೋಡಿ, ಸಿದ್ಧಾಂತ ಕ್ಲಿಯರ್ ಆಗಿರುತ್ತೆ, ವೇದಶಾಸ್ತ್ರ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ, ಯಾರ್ಯಾರು ತಮ್ಮ ತಮ್ಮ ಯೋಗ್ಯತೆ ಅನುಗುಣವಾಗಿ ಅವ್ರವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ. ತೊಂದರೆ ಎಲ್ಲಿ ಬರುತ್ತೆ ಅಂದರೆ, ಜನರಿಂದ ತೊಂದರೆ ಬರೋದು. ಎಲ್ಲರೂ ಕೆಲವೊಬ್ಬರು ವಿಧಿವಿಧಾನಗಳನ್ನು ತಿಳ್ಕೊಂಡ್ರು ಅದಕ್ಕೆ ತಪ್ಪು ಅರ್ಥ, ತಪ್ಪು ಪರಿಕಲ್ಪನೆ, ಆಮೇಲೆ ತಮಗೆ ಆಗಿರುವಂತಹ ವೈಯಕ್ತಿಕ ಏನೋ ಒಂದು ಆಶಯಗಳನ್ನು ಇಟ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ. ಅದೇ ಥರ ಕಾಲಕ್ರಮೇಣ ಏನಾಗ್ತಿತ್ತು, ದೇವಸ್ಥಾನದಲ್ಲಿ ಇಂಥವ್ರಿಗೆ ಮಾತ್ರ ಪ್ರವೇಶ, ಇಂಥವ್ರಿಗೆ ಪ್ರವೇಶ ಇಲ್ಲ, ಶೂದ್ರಾದಿಗಳಿಗೆ ಪ್ರವೇಶ ಇಲ್ಲ, ಅವ್ರನ್ನ ಬಿಡಲೇಬಾರ್ದು ದೇವಸ್ಥಾನದೊಳಗಡೆ ಅಂತ ತಮ್ಮದೇ ಒಂದು ಪರಿಕಲ್ಪನೆ ಮಾಡ್ಕೋತಿದ್ರು. ಅದಕ್ಕೇನಾದರೂ ಯಾರಾದರೂ ರೀಸನ್ ಕೇಳಿದ್ರೆ, ಯಾರೋ ದೊಡ್ಡವ್ರು ಹೇಳಿದ್ದಾರೆ ನಾವು ಬಿಡಲ್ಲ
ಅಷ್ಟೇ. ರೂಲ್ ಅಂದರೆ ರೂಲು, ಅದಕ್ಕೇನು ಲಾಜಿಕ್ ಇಲ್ಲ, ಅರ್ಥ ಇಲ್ಲ ಅನ್ನೋ ಥರ ಸಿಚುಯೇಷನ್ಸ್ ಕ್ರಿಯೇಟ್ ಆಗಿತ್ತು. ಅದ್ರ ಹಿಂದೆ ಇದ್ದಿದ್ದ ಆಚಾರ್ಯರನ್ನು ನಾವು ತಪ್ಪು ಅಂತ ಹೇಳಬಾರ್ದು. ಆ ಜನರು ಮಾಡಿರೋ ತಪ್ಪು, ಆ ವ್ಯಕ್ತಿ ಮಾಡಿರೋ ತಪ್ಪು. ಏನಾಗ್ತಿತ್ತು ಆ ಕಾಲದಲ್ಲಿ, ಈಗ ಹೇಳಿದ್ನಲ್ಲ, ರಕ್ಷಾಂಬಾಳು ಒಂದು ವಿಷಯ ತಗೊಂಡ್ರೇನೆ ನೀನು ನೀಚ ಕುಳಿದವನು, ನಾನು ಉಚ್ಚ ಕುಳಿದವಳು ಅಂತ ಹೇಳೋ ಅವರ ಧರ್ಮಪತ್ನಿನೇ ಆ ಥರ ಇದ್ಲು ಅಂದರೆ ಆಗಿನ ವ್ಯವಸ್ಥೆ ಹೇಗಿರುತ್ತೆ ಅಲ್ವಾ ತಿಳ್ಬೋದು. ಆಗ ರಾಮಾನುಜರು ವೇದದಲ್ಲಿ ಶಾಸ್ತ್ರದಲ್ಲಿ ಇರೋ ವಿಷಯನ್ನೆಲ್ಲ ತೆಗೆದು ಒಂದು ಮಾತು ಹೇಳಿದ್ರು. ಭಗವಂತನನ್ನ ಹೋಗಿ ಸ್ಮರಣೆ ಮಾಡಬೇಕು ಅಂದರೆ ಅದಕ್ಕೆ ಏನು ಯೋಗ್ಯತೆ ಅಂದರೆ, ನನಗೇನು ಯೋಗ್ಯತೆ ಇಲ್ಲ ಅನ್ನೋದೇ ದೊಡ್ಡ ಯೋಗ್ಯತೆ. ನನಗೇನು ಯೋಗ್ಯತೆ ಇಲ್ಲ, ನೈತ್ಯಾನುಸಂಧಾನ ಅಂತ ಹೇಳ್ತಾರೆ. ನಾನು ನೀಚರಲ್ಲಿ ನೀಚ, ನನಗೆ ಯೋಗ್ಯತೆ ಇಲ್ಲ ಅಂತ ನಾನು ಆನೆಸ್ಟಾಗಿ ಹೇಳ್ಕೊತಿದ್ದೀನಲ್ಲ, ನನಗೇನು ಇಲ್ಲಪ್ಪ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ, ಅದೇ ಒಂದು ದೊಡ್ಡ ಕ್ವಾಲಿಫಿಕೇಶನ್ ಭಗವಂತನ ಸೇರಕ್ಕೆ ಅಂತ. ಆಗ ಏನು ಮಾಡಿದ್ರು ಇವರು, ತಿರುಕುಲತ್ತಾರ್ ಅಂತ, ಹರಿಜನರು ಅಂತ ಇವರು ಕರೀತಾರಲ್ಲ ಸಂಸ್ಕೃತದಲ್ಲಿ. ತಿರುಕುಲತ್ತಾರ್ ಅಂದರೆ, ತಿರು ಅಂದರೆ ಶ್ರೀ, ಕುಲತ್ ಆರ್ ಅಂದರೆ ಕುಲಕ್ಕೆ ಸೇರಿದವರು, ಒಂದು ಶ್ರೀ ಕುಲಕ್ಕೆ ಸೇರಿದಂಥವರು ಅಂತ ಅವ್ರನ್ನ. ಯಾಕಂದ್ರೆ ಮುಗ್ಧ ಜನರು, ಅವ್ರಿಗೆ ಏನೂ ಗೊತ್ತಿರಲ್ಲ. ಹರಿಜನ ಅಂದ್ರೆ ಅಲ್ಲಿಂದ ಅಲ್ಲಿಂದಾನೇ ಆ ರೆವಲ್ಯೂಷನ್ ಬಂದಿದ್ದು. ಅವ್ರಿಗೂ ಅವಕಾಶ ಕೊಡಬೇಕು. ಭಗವಂತನ ಸೇವೆ ಮಾಡಕ್ಕೆ ಯಾರಿಗೂ ಏನು SC ST ಅಂತ ಅದನ್ನ ಹರಿಜನ ಅಂತ ಹೇಳಿ ಏನ್ ಮಾಡ್ತೀವಿ, ಅದು ಅಲ್ಲಿಂದ ಅಲ್ಲಿಂದಾನೇ ಬಂದಿದ್ದು. ಅಲ್ಲಿಂದಾನೇ ತಿರುಕುಲತ್ತಾರ್ ಅಂತ ಅವ್ರನ್ನೆಲ್ಲ ಸೇರಿಸಿ ಭಗವಂತನ ಕೆಲಸ ಮಾಡಕ್ಕೆ ಯಾರಿಗೇನಪ್ಪ. ಈಗ ನೀವೇನು ಗರ್ಭಗುಡಿಗೆ ಹೋಗೋಕ್ಕಾಗಲ್ವ? ಎಲ್ಲರೂ ಪರವಾಗಿಲ್ಲ, ಆಚೆ ನಿಂತ್ಕೊಂಡು ನಮಸ್ಕಾರ ಮಾಡೋದ್ರಲ್ಲಿ ಏನು ತಪ್ಪು? ಭಗವಂತನಿಗೆ ಪುಷ್ಪ ಕೈಂಕರ್ಯ ಮಾಡೋಕ್ಕೆ ಅಂತ ಒಂದು ಕುಲದವರಿದ್ದರು, ಭಗವಂತನಿಗೆ ಹೂವು ಚೆನ್ನಾಗಿ ಹೆಣೆದು ಮಾಲೆ ಮಾಡೋಕ್ಕೆ ಅಂತ. ಇನ್ನೊಬ್ರು ತೀರ್ಥ ಸೇರಿಸೋ ಕೈಂಕರ್ಯ ಮಾಡೋರಿದ್ರು. ಭಗವಂತನ ಉತ್ಸವ ಮೂರ್ತಿಯನ್ನು ಎತ್ಕೊಳ್ಳೋಕ್ಕೆ ಎರಡು ಕಡೆ ಬೊಂಬಿಟ್ಟಿರ್ತಾರೆ. ಆ ಬೊಂಬಿ ಎತ್ಕೊಳ್ಳೋಕ್ಕೆ ತಿರುಪಾದತ್ತಾಂಗಿ ಅಂತ, ಅಂದರೆ ಶ್ರೀಪಾದವನ್ನು ಹೊತ್ತುವರೋರು ಅಂತ. ಆ ಥರ ಅವರೆಲ್ಲ ಬ್ರಾಹ್ಮಣೇತರರಿದ್ದರು. ಎಷ್ಟೋ ಜನ ಬ್ರಾಹ್ಮಣೇತರರಿದ್ದರು, ತ್ರೈವರ್ಣಿಕರಿದ್ದರು, ವೈಶ್ಯರು, ಕ್ಷತ್ರಿಯರು, ಶೂದ್ರರು, ಬ್ರಾಹ್ಮಣರು ಎಲ್ಲರೂ ಇದ್ದರು. ಎಲ್ಲರಿಗೂ ಅವರವರ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ರಾಮಾನುಜರು ಆ ಅವಕಾಶ ಮಾಡಿಕೊಟ್ರು. ದೇವಸ್ಥಾನದಲ್ಲಿ ಎಂಟ್ರಿ ಇಲ್ಲ ಅನ್ನೋಕ್ಕೆ ಎಲ್ಲಿದೆ, ಶಾಸ್ತ್ರದಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಯಾರಿಗೂ ಏನೂ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಹಾಗೇನೆ ರಾಮಾನುಜರು ಒಂದು ಸೋಷಿಯಲ್ ರೆವಲ್ಯೂಷನ್ ಏನು ತೊಗೊಂಬಂದರು ಅಂದರೆ, ಶೂದ್ರರನ್ನು ಅವ್ರಿಗೂ ಪಂಚ ಸಂಸ್ಕಾರ, ತಪ್ತ ಮುದ್ರಾಧಾರಣೆ ಎಲ್ಲರಿಗೂ ಅವಶ್ಯವಾಗಿ ಮಾಡಬೇಕು ಅಂತ ವರಾಹಪುರಾಣದಲ್ಲಾಗಲಿ ಅಥವಾ ನಮ್ಮ ಅತಪ್ತತನು ಉನ್ನತ ದಾಮೋಷ್ಣುತೆ ಅಂತ ನಮ್ಮ ತೈತಿರಿಯ ಆರಣ್ಯಕದಲ್ಲಿ ಬರುವಂಥ ವಿಷಯಗಳಾಗಲಿ, ಇಲ್ಲಾಂದರೆ ಪಾಂಚರಾತ್ರ ಆಗಮದಲ್ಲಾಗಲಿ ಎಲ್ಲ ಕಡೆ ಇದೆ. ಅದರಿಂದ ಎಲ್ಲರಿಗೂ ಯೋಗ್ಯತೆ ಇದೆ. ಪಂಚ ಸಂಸ್ಕಾರ, ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇದೆ. ಎಲ್ಲರೂ ವೈಷ್ಣವರಾಗಕ್ಕೆ ಅವಕಾಶ ಇದೆ. ಎಲ್ಲರಿಗೂ ಭಗವಂತನ ಸೇವೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಎಲ್ಲರಿಗೂ ತಪ್ತ ಮುದ್ರಾಧಾರಣೆ ಮಾಡಿದ್ರು. ಇಲ್ಲಿ ಒಂದು ಏನು ಗಮನಿಸಬೇಕು ಅಂದರೆ, ಅವರು ಯಾರಿಗೆ ಉಪನಯನ ಮಾಡುವಂತಹ ಅವಕಾಶ ಇಲ್ಲವೋ ಅವ್ರಿಗೆ ಫೋರ್ಸಿಬಲ್ ಆಗಿ ಉಪನಯನ ಹಾಕ್ಬಿಟ್ಟು ಕನ್ವರ್ಷನ್ ಮಾಡಲಿಲ್ಲ. ಅಂದರೆ ಈ ಒಂದು ಆಪಾದನೆ ಇದೆ. ಅಂದರೆ ಎಲ್ಲರೂ ಬ್ರಾಹ್ಮಣೇತರನ್ನೆಲ್ಲ ಕೆಳವರ್ಗದ ಜನರನ್ನು ಕರ್ಕೊಂಬಂದ್ಬಿಟ್ಟು ಬ್ರಾಹ್ಮಣರನ್ನು ಮಾಡಿಬಿಟ್ರು ಅವರು. ಇಲ್ಲ, ಅದು ಅಂದರೆ ಎರಡು ಥರ ಹೇಳ್ತಾರೆ. ಒಂದು ನಾಮ ಹಾಕ್ಬಿಟ್ರು, ಬ್ರಾಹ್ಮಣರನ್ನು ಮಾಡಿಬಿಟ್ರು. ಹಾಗಾಗಿ ಇವತ್ತು ಎಷ್ಟೊಂದು ಜನ ಅಯ್ಯಂಗಾರ್ಸ್ ಇರೋರೆಲ್ಲ ಅವರು ಒರಿಜಿನಲಿ ಬ್ರಾಹ್ಮಣರಲ್ಲ. ಅಂದರೆ ನಾನು ಸಮಾಜದಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಅದು ನಿಜವಾಗಿ ಅಯ್ಯಂಗಾರ್ ಯಾರು, ಕನ್ವರ್ಟೆಡ್ ಅಯ್ಯಂಗಾರ್ಸ್ ಯಾರು ಅನ್ನೋ ಒಂದು ಸಮಾಜದಲ್ಲಿ ಒಂದು ಆಪಾದನೆ ಇದೆ. ಈ ರಾಮಾನುಜರು ಮೊದಲು ಶುದ್ಧವಾದ ಬ್ರಾಹ್ಮಣರಿದ್ರು, ಆಮೇಲೆ ಇವರು ಬಂದ ಮೇಲೆ ಎಲ್ಲರನ್ನೂ ಸೇರಿಸ್ಬಿಟ್ರು. ಹಾಗಾಗಿ ಯಾರು ಈ ಹೂ ಮಾರೋರು, ನೀವ್ ಹೇಳಿದ್ರಿ ಹೊತ್ಕೊಂಡು ಹೋಗೋರು, ಎಲ್ಲರನ್ನೂ ಸೇರಿಸ್ಬಿಟ್ರು, ಎಲ್ಲರಿಗೂ ಒಂದು ಇದು ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ವಿಷಯದ ಬಗ್ಗೆ ಅದು ತುಂಬಾ ಕ್ಲಿಯರ್ ಆಗಿದೆ. ಸಾಂಪ್ರದಾಯಿಕವಾಗಲಿ ಆಚಾರ್ಯರಾಗ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಯಾವ ಶಾಸ್ತ್ರದಲ್ಲೂ ವೇದಕ್ಕೆ ಸನಾತನ ಧರ್ಮಕ್ಕೆ ತಕ್ಕಂಗೆ ಯಾವ ಶಾಸ್ತ್ರದಲ್ಲೂ ಯಾರೋ ಒಬ್ಬನ ತಗೊಂಡ್ಬಂದು ಅವನಿಗೆ ಉಪನಯನ ಮಾಡಿಬಿಟ್ಟು ಅವನನ್ನು ಕನ್ವರ್ಟ್ ಮಾಡಬಹುದು ಅಂತ ಎಲ್ಲೂ ಬರ್ದಿಲ್ಲ. ಆಯಾ ವರ್ಣ ವ್ಯವಸ್ಥೆಗೆ ಅನುಗುಣವಾಗಿ ಅವ್ರವ್ರ ಕರ್ತವ್ಯಗಳೇನಿದೆ ಅದು ಮಾಡಲೇಬೇಕು. ಮೊದಲನೇದಾಗಿ ಋಷಿಗಳ ಕಾಲದಲ್ಲಿ ಮಾಡಿರಬಹುದು, ಜಾಬಾಲ್ ಋಷಿ ಇತ್ಯಾದಿ ಋಷಿಗಳ ಕಾಲ ಬೇರೆ. ಕಲಿಯುಗದಲ್ಲಿ ವರ್ಣ ವ್ಯವಸ್ಥೆ ಹೇಗಿದೆ ಅದನ್ನು ಕಾಪಾಡ್ಕೊಂಬರ್ಬೇಕು. ಅದರಲ್ಲಿ ಉಚ್ಚ ನೀಚ ಅಂತ ನೋಡಲ್ಲ. ಒಂದು ಇದು ವರ್ಣಕ್ಕೆ ತಕ್ಕಂಗೆ. ಎರಡನೇದು ವೈಷ್ಣವರು ಅಂತ ಹೇಳ್ತೀವಿ, ಶ್ರೀ ವೈಷ್ಣವರು ಅಂತ. ಶ್ರೀ ವೈಷ್ಣವರು ಅಂದರೆ ಶ್ರೀ ಮಹಾಲಕ್ಷ್ಮಿಯಿಂದ ನಮ್ಮ ಸಂಪ್ರದಾಯ ಶುರುವಾಗಿರೋದ್ರಿಂದ ಶ್ರೀ ವೈಷ್ಣವರು ಅಂತ. ವೈಷ್ಣವರಲ್ಲಿ ಏನಂದರೆ ಶಾಕ್ತಾದ ವೈಷ್ಣವ ಅಂತಿದ್ದಾರೆ,
ಸತತ ವೈಷ್ಣವ ಅಂತ ಸಂಸ್ಕೃತದಲ್ಲಿ ಅವ್ರಿಗೆ ಹೆಸರು. ಅಂದ್ರೆ ಶಾತ್ತಾದ ಅಂದ್ರೆ ತಮಿಳಲ್ಲಿ, ಶಾಸ್ತ್ರದ ಅಂದ್ರೆ ಹಾಕೊಳ್ಳೋದು ಅಂತ. ಏನನ್ನ ಹಾಕೊಳ್ಳೋದು? ಜನಿವಾರ, ಉಪನಯನ ಆಗಿರುವಂತಹ ಉಪವೀತ ಹಾಕೊಂಡಿರ್ದಾರ ಇಲ್ವಾ ಅಂತ. ಶಾತ್ತಾದವ ಅಂದ್ರೆ ಉಪವೀತ ಹಾಕೊಳ್ಳದೇ ಇರೋರು ಅಂತ. ಅವ್ರ ಸತತ ಶ್ರೀ ವೈಷ್ಣವ ಅಂತ, ಯಾವಾಗ್ಲೂ ಶ್ರೀ ವೈಷ್ಣವರು ಅಂತ ಒಂದು ಮರ್ಯಾದೆಯಿಂದ. ಸತತ ಅಂದ್ರೆ ಯಾವಾಗ್ಲೂ ಅಂತ. ಇವರು ಅವ್ರಿಗೆ ಏನ್ ಹೇಳ್ತಾರೆ, ಉಪನಯನ ಮಾಡಿಲ್ಲ, ಅದಂತೂ ತುಂಬಾ ಕ್ಲಿಯರ್ ಆಗಿದೆ. ರಾಮಾನುಜರು ವರ್ಣ ವ್ಯವಸ್ಥೆಗಾಗ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗಿಲ್ಲ. ಅವರು ಇವಾಗ ಎಷ್ಟೋ ಜನ ಕನ್ವರ್ಟೆಡ್ ಅಯ್ಯಂಗಾರ್ಸ್ ನೋಡಿ, ಅದು ಕಾಲಕ್ರಮೇಣ ಸೋಷಿಯಲ್ ಅಪ್ಸ್ ಅಂಡ್ ಡೌನ್ಸ್ ಆಗಿರುತ್ತೆ, ಸಾಮಾಜಿಕವಾಗಿ ಮಿಶ್ರ ಆಗಿರುತ್ತೆ, ಅದರಿಂದ ಬಂದಿರಬಹುದು. ಆದ್ರೆ ಯಾರೋ ಒಬ್ರು ಮಕ್ಕಳನ್ನ ಪಡೆದಿರ್ತಾರೆ, ಈ ಬೇರೆಯವರಿಂದಾನು ಮಕ್ಕಳನ್ನ ಪಡೆದಿರ್ತಾರೆ, ಅವರು ಕೊಟ್ಟಿರ್ತಾರೆ, ಅವ್ರು ಕೊಟ್ಟಿರ್ತಾರೆ. ಇವಾಗ್ಲೇ ನಾವು ನೋಡಿ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಲವ್ ಮ್ಯಾರೇಜಸ್ ಎಷ್ಟೊಂದಾಗುತ್ತೆ. ಈಗ ಬ್ರಾಹ್ಮಣನ್ ಹುಡುಗ ಬೇರೆ ನಾನ್ ಬ್ರಾಹ್ಮಣ ಹುಡುಗಿನ ಮದುವೆ ಆಗಿರ್ತಾನೆ, ಅವ್ರ ಮಕ್ಳು ಏನು ಬ್ರಾಹ್ಮಣನ ಏನು ಹೇಳಕ್ಕಾಗಲ್ಲ. ಯಾವ್ದನ್ನ ಫಾಲೋ ಮಾಡ್ತಾರೋ ಅದಾಗ್ತಾರೆ, ಅದಾಗಿರಬಹುದು. ಆದ್ರೆ ರಾಮಾನುಜರ ಕಾಲದಲ್ಲಾಗ್ಲಿ ಅಥವಾ ಮುಂದೆ ಬರುವಂತಹ ಕೆಲವೊಂದು ಆಚಾರ್ಯರ ಕಾಲದಲ್ಲಾಗ್ಲಿ ಆ ಥರ ಯಾವುದೂ ಆಗಿಲ್ಲ. ನಾಮ ಹಾಕೋದು ಎಲ್ಲರಿಗೂ ಯೋಗ್ಯತೆ ಇದೆ, ಅವಕಾಶ ಇದೆ. ನಾಮ ಅನ್ನೋದು ವೈಷ್ಣವ ಅನ್ನೋದು ವಿಷ್ಣುಗೆ ಸಂಬಂಧಪಟ್ಟದ್ದು. ವಿಷ್ಣು ಭಕ್ತ ಅಂದ್ರೆ ವೈಷ್ಣವ. ಅವ್ನು ಬ್ರಾಹ್ಮಣ ಆಗ್ಲಿ, ಕ್ಷತ್ರಿಯ ಆಗ್ಲಿ, ವೈಶ್ಯ ಆಗ್ಲಿ, ಶೂದ್ರ ಆಗ್ಲಿ, ಎಲ್ಲರಿಗೂ ಅವಕಾಶ ಇದೆ. ನೀವು ಯಾವುದೇ ಜಾತಿ ಇರಿ, ಆದ್ರೆ ವಿಷ್ಣು ಪರವಾಗಿರಿ, ವಿಷ್ಣುವಿನಲ್ಲಿ ಭಕ್ತಿ ಮಾಡಿ, ಅವಾಗ ನೀವು ವೈಷ್ಣವರಾಗ್ತೀರಾ. ವಿಷ್ಣು ಪರತ್ವನೇ ಒಪ್ಕೋಬೇಕು, ಬೇರೆ ಯಾರೂ. ಶ್ರೀ ವೈಷ್ಣವ ಧರ್ಮದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಅನ್ಯ ದೇವತೆಗಳ ಉಪಾಸನೆನೇ ಇಲ್ಲ. ವಿಷ್ಣು ಸರ್ವೇಶಾಂ ಅಧಿಪತಿ ಪುರುಷ ಪುರಾಣ ಅಂತ ವಿಷ್ಣು ಪಾರಮಾತ್ಮಿಕ ಉಪನಿಷತ್ತಲ್ಲಿ ವಾಕ್ಯ ಇದೆ. ಏನಂದ್ರೆ ನಾರಾಯಣನ ಬಿಟ್ಟು ಬೇರೆ ಯಾರನ್ನು ನಾವು ಆಶ್ರಯ ಮಾಡೋದಿಲ್ಲ ಅಂತ. ಅದನ್ನು ಕೆಲವೊಬ್ರು ಫೆನೆಟಿಕ್ ಥಿಂಕಿಂಗ್ ಅಂತ ಹೇಳ್ತಾರೆ, ಏನು ಬೇರೆ ದೇವತೆಗಳಿಗೆ ನಮಸ್ಕಾರ ಮಾಡಲ್ಲ ಅಂತ. ಆ ಥರ ಒಂದು ಅವ್ರ ಮೇಲೆ ಅಸಡ್ಡೆ ಅಥವಾ ತಾತ್ಸಾರ ಅಲ್ಲ. ಇವಾಗ ಒಂದು ಸ್ತ್ರೀ ಮದುವೆ ಆಗ್ತಾಳೆ, ಸುಮಂಗ್ಲಿ, ಅವಳು ಗಂಡನ ಬಿಟ್ಟು ಬೇರೆ ಯಾರನ್ನೂ ಅವಳು ನೋಡಲ್ಲ. ಅದೇ ಥರ ಪತಿವ್ರತೆಯಾದ ಸ್ತ್ರೀ. ಅದೇ ಥರ ಶ್ರೀ ವೈಷ್ಣವ ಹೆಂಗೆ ಅಂದರೆ ವಿಷ್ಣುವನ್ ಬಿಟ್ಟು ನಾರಾಯಣನ್ ಬಿಟ್ಟು ಇನ್ ಯಾರ ಕಡೆನೂ, ಅಂದ್ರೆ ನನಗೆ ಅವನು ಪತಿ ಇದ್ದಂಗೆ. ನಾನು ಬೇರೆ ದೇವತೆಗಳ ಹತ್ರ ಏನಕ್ಕೆ ಹೋಗ್ಬೇಕು? ನನಗೆ ಇವನೇ ಎಲ್ಲ ಆಗಿದ್ದಾನಲ್ಲ, ಇವನೇ ಎಲ್ಲ ಕೊಡ್ತಾನೆ. ಬುದ್ಧಿ ಬೇಕಾ ಇವನೇ ಕೊಡ್ತಾನೆ, ದುಡ್ಡು ಬೇಕಾ ಇವನೇ ಕೊಡ್ತಾನೆ, ಜ್ಞಾನ ಬೇಕಾ ಅವನ ಇಷ್ಟ, ಅವ್ನು ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ. ನನಗೆ ಅವನ್ ಗಂಡ ಅಷ್ಟೇ. ಬೊಂಬೆಯು ನೀ ಸೂತ್ರಧಾರಿ ಅಂತ ಪುರಂದರದಾಸರದೊಂದು ಹಾಡು ಜ್ಞಾಪಕ ನನಗೆ. ಅದ್ಭುತವಾಗಿ ಹೇಳಿದ್ರೆ, ಪಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು. ಅಂದ್ರೆ ಆ ಗಂಡ ಅಂದ್ರೆ ಭಗವಂತ. ಆ ಪಂಡಿತರಿಗೆ ಆ ಭಗವಂತ ಕಾಣಿಸ್ತೆ, ಬರೀ ಈ ವಾದ ವಿವಾದ ಚರ್ಚೆ ಇದೇ ಕಾಣಿಸಿದ್ರೆ ಅವ್ರು ಗಂಡನ್ ಕಳ್ಕೊಂಡಿರೋ ಮುಂಡೆಯರು ಅಂತ ಅಷ್ಟು ಕರ್ಕಶವಾಗಿ ಆ ಸತ್ಯ ಹೇಳ್ತಾರೆ ಪುರಂದರದಾಸರು. ಅಂದ್ರೆ ನೀವು ಅದೇ ಹೇಳ್ತಿದ್ದೀರ, ಈ ಒಂದು ತತ್ವದಲ್ಲಿ ನಾರಾಯಣ ನಮಗೆ ಪತಿ ಅಷ್ಟೇ. ನಾರಾಯಣ ಲಕ್ಷ್ಮಿಗೆ ಅಷ್ಟೇ ಪತಿ ಅಲ್ಲ, ನಮ್ಮೆಲ್ಲರಿಗೂ ಅವನೇ ಪತಿ. ಹೌದು, ಲಕ್ಷ್ಮಿ ಅವನಿಗೆ ನಾವು ಭಗವಂತನನ್ನ ಅಡ್ರೆಸ್ ಮಾಡುವಾಗ್ಲೂ ಶ್ರೀಯಫ್ಪತಿ ಅಂತ ಪದ ಉಪಯೋಗಿಸ್ತೀವಿ. ಯಾಕೆ ಅಂದ್ರೆ ಶ್ರೀಯಫ್ಪತಿ ಅಂತ ಏನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ನಾರಾಯಣ ಒಂಟಿಯಾಗಿರಲ್ಲ, ಯಾವಾಗ್ಲೂ ಶ್ರೀ ಜೊತೆನೆ ಇರ್ತಾನೆ ಅಂತ. ಇಡೀ ಲೋಕಕ್ಕೆ ಪತಿ ಆಗಿರೋದ್ರಿಂದ ಅವನು ಜಗತ್ಪತಿ ಅಂತ ಅವನನ್ನ ಯಾವುದೇ ಕ್ಯಾಸ್ಟ್ ಅವ್ರು ಇರಬಹುದು ಅವರು, ಆದ್ರೂ ವೈಷ್ಣವರಾಗಿ ರಾಮಾನುಜರು ಹೇಳಿದ್ರು. ಬ್ರಾಹ್ಮಣರಾಗಬೇಡಿ ಅಂತ ಅವ್ರೇನು ಮಾಡ್ಲಿಲ್ಲ. ಇಲ್ಲಿ ವೈಷ್ಣವತ್ವಕ್ಕೆ ಮತ್ತೆ ವರ್ಣಕ್ಕೆ ಸಂಬಂಧ ಇಲ್ಲ. ವರ್ಣ ವ್ಯವಸ್ಥೆ ತಮ್ಮ ಕರ್ಮ ಗುಣ ಮತ್ತೆ ತಮ್ಮ ಜನ್ಮದ ಅನುಸಾರ ಬರ್ತಾ ಇರುತ್ತೆ, ಅದ್ರದ್ದು ಏನು ತೊಂದರೆ ಇಲ್ಲ, ಅದ್ರ ಪಾಡ್ಗದು. ವೈಷ್ಣವತ್ವ ಅಂದ್ರೆ ಏನಂದ್ರೆ, ನಾನು ವಿಷ್ಣುವನ್ನು ಉಪಾಸನೆ ಮಾಡ್ತೀನಿ, ವಿಷ್ಣು ಬಿಟ್ಟು ಬೇರೆ ಯಾವ ದೈವವನ್ನು ನಾನು ಪರ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ವಿಷಯ. ವಿಷ್ಣುನೇ ಸರ್ವೋತ್ತಮ, ಹರಿ ಸರ್ವೋತ್ತಮ ಅನ್ನೋದು ರಾಮಾನುಜರನ್ನು ಪ್ರತಿಪಾದನೆ ಮಾಡಿದ್ದಾರೆ.